ರಾಜಕೀಯದಲ್ಲಿ ಸಂಕ್ರಾಂತಿ ಫಿಕ್ಸ್ ಅನ್ನುವಂತಹ ಪ್ರಶ್ನೆಗೆ ಬಸವರಾಜ್ ಶಿವಗಂಗಾ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. 100ಕ್ಕೆ 100ರಷ್ಟು ಜನವರಿಯಲ್ಲಿ ನಾನು ಮಾತಾಡ್ತೇನೆ ಈ ಬಗ್ಗೆ ಖಂಡಿತವಾಗಿಯೂ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿಯೇ ಆಗ್ತಾರೆ ಅನ್ನುವಂಥದ್ದನ್ನ ಪುನರುಚ್ಚರಿಸಿದ್ದಾರೆ ಬಸವರಾಜ್ ಶಿವಗಂಗಾ ಅವರು. ನವೆಂಬರ್ ಆಯಿತು, ಡಿಸೆಂಬರ್ ಆಯಿತು, ಇದೀಗ ಜನವರಿ. ಶಾಸಕ ಶಿವಗಂಗಾ ಬಸವರಾಜ್ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ನಿನ್ನೆ ಡಿಕೆ ಡಿನ್ನರ್ ಅಲ್ಲಿ ಭಾಗಿಯಾಗಿದ್ರು ಶಿವಗಂಗಾ. ಡಿಕೆಶಿ ಸಿಎಂ ಆಗುವ ಸಮಯ ಬರುತ್ತೆ, ಸಿಎಂ ಆಯ್ಕೆ ಬಗ್ಗೆ ಜನವರಿಯಲ್ಲಿ ಮಾತಾಡ್ತಾನೆ ಅಂತ ಶಾಸಕ ಶಿವಗಂಗಾ ಬಸವರಾಜ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಭೆ ಅಲ್ಲ ರೀ, ಊಟ. ಅದು ಸಭೆ ಹೆಂಗಾಗ್ತದೆ? ಸಭೆ ಅಂದ್ರೆ ವೇದಿಕೆ ಹಾಕಿಸಿ ಸಂಬಂಧಪಟ್ಟಂಗೆ ಎಲ್ಲ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಸಚಿವ ಸಂಪುಟ ಸೇರ್ ಮಾಡಿದ್ರೆ ಸಭೆ. ಇದು ಊಟ ಅಷ್ಟೇ. ಊಟಕ್ಕೆ ಯಾಕೆ ನೀವು ಯಾವ್ದು ರಾಜಕೀಯ ಇಲ್ಲ. ರಾಜಕೀಯ ಮಾಡೋದ್ರೆ ಸಪರೇಟ್ ಮಾಡ್ತೀವಿ, ಅದನ್ನೇ ನಿಮಗೆ ಮುಚ್ಚಿಟ್ ಮಾಡಕ್ಕಾಗುತ್ತಾ? ನೇರವಾಗಿ ಮಾಡ್ತೀವಿ. ಮಾಡೋದು ರಾಜಕೀಯ ಮಾಡಕ್ಕೆ ಅಂತ ಬಂದ್ಮೇಲೆ ರಾಜಕೀಯ ಮಾಡೋದಂಗೆ ಇರ್ತೀವ. ಈಗ ಯಾವ ದಿನ ರಾಜಕೀಯನೇ ನಾವು ಮಾಡೋದು, ಶುರು ಮಾಡೋದಿಲ್ಲ. ನಮ್ಮ ದಿನ ರಾಜಕೀಯನೇ ಮಾಡೋದು. ಬರುತ್ತೆ, ಟೈಮ್ ಬರುತ್ತೆ, ಜನವರಿ ಮಾತಾಡ್ತೀನಿ. ಜನವರಿ ಡೆಡ್ಲೈನ್ ಸರ್? ಅದು ಯಾವ್ದು ಡೆಡ್ಲೈನ್ ಇಲ್ಲ. ನಿಮಗೆ ಜನವರಿಗೆ ಮಾತಾಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ನೀವು ಜನವರಿಗೆ ಮಾತಾಡ್ತೀನಿ ಅಂತ ಏನ್ ಸೆಟ್ಲ್ ಆಗಿದೆ? ಹೈಕಮಾಂಡ್ ಹೇಳಿ ಸರ್, there is no changes ಅಂತ ಅವ್ರಿಗೆ ಹೇಳಿದೆ ಅಂತ ಅವ್ರು ಹೇಳಿದ್ದು. ಅಲ್ಲ, ಅವ್ರಿಗೆ ಹೇಳಿದಾರಂತ. ರಾಜಕೀಯದಲ್ಲಿ ಸಂಕ್ರಾಂತಿ ಫಿಕ್ಸ್ ಅನ್ನುವಂತಹ ಪ್ರಶ್ನೆಗೆ ಬಸವರಾಜ್ ಶಿವಗಂಗಾ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. 100ಕ್ಕೆ 100ರಷ್ಟು ಜನವರಿಯಲ್ಲಿ ನಾನು ಮಾತಾಡ್ತೇನೆ ಈ ಬಗ್ಗೆ ಖಂಡಿತವಾಗಿಯೂ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿಯೇ ಆಗ್ತಾರೆ ಅನ್ನುವಂಥದ್ದನ್ನ ಪುನರುಚ್ಚರಿಸಿದ್ದಾರೆ ಬಸವರಾಜ್ ಶಿವಗಂಗಾ ಅವರು. ನವೆಂಬರ್ ಆಯಿತು, ಡಿಸೆಂಬರ್ ಆಯಿತು, ಇದೀಗ ಜನವರಿ. ಶಾಸಕ ಶಿವಗಂಗಾ ಬಸವರಾಜ್ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ನಿನ್ನೆ ಡಿಕೆ ಡಿನ್ನರ್ ಅಲ್ಲಿ ಭಾಗಿಯಾಗಿದ್ರು ಶಿವಗಂಗಾ. ಡಿಕೆಶಿ ಸಿಎಂ ಆಗುವ ಸಮಯ ಬರುತ್ತೆ, ಸಿಎಂ ಆಯ್ಕೆ ಬಗ್ಗೆ ಜನವರಿಯಲ್ಲಿ ಮಾತಾಡ್ತಾನೆ ಅಂತ ಶಾಸಕ ಶಿವಗಂಗಾ ಬಸವರಾಜ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಭೆ ಅಲ್ಲ ರೀ, ಊಟ. ಅದು ಸಭೆ ಹೆಂಗಾಗ್ತದೆ? ಸಭೆ ಅಂದ್ರೆ ವೇದಿಕೆ ಹಾಕಿಸಿ ಸಂಬಂಧಪಟ್ಟಂಗೆ ಎಲ್ಲ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಸಚಿವ ಸಂಪುಟ ಸೇರ್ ಮಾಡಿದ್ರೆ ಸಭೆ. ಇದು ಊಟ ಅಷ್ಟೇ. ಊಟಕ್ಕೆ ಯಾಕೆ ನೀವು ಯಾವ್ದು ರಾಜಕೀಯ ಇಲ್ಲ. ರಾಜಕೀಯ ಮಾಡೋದ್ರೆ ಸಪರೇಟ್ ಮಾಡ್ತೀವಿ, ಅದನ್ನೇ ನಿಮಗೆ ಮುಚ್ಚಿಟ್ ಮಾಡಕ್ಕಾಗುತ್ತಾ? ನೇರವಾಗಿ ಮಾಡ್ತೀವಿ. ಮಾಡೋದು ರಾಜಕೀಯ ಮಾಡಕ್ಕೆ ಅಂತ ಬಂದ್ಮೇಲೆ ರಾಜಕೀಯ ಮಾಡೋದಂಗೆ ಇರ್ತೀವ. ಈಗ ಯಾವ ದಿನ ರಾಜಕೀಯನೇ ನಾವು ಮಾಡೋದು, ಶುರು ಮಾಡೋದಿಲ್ಲ. ನಮ್ಮ ದಿನ ರಾಜಕೀಯನೇ ಮಾಡೋದು. ಬರುತ್ತೆ, ಟೈಮ್ ಬರುತ್ತೆ, ಜನವರಿ ಮಾತಾಡ್ತೀನಿ. ಜನವರಿ ಡೆಡ್ಲೈನ್ ಸರ್? ಅದು ಯಾವ್ದು ಡೆಡ್ಲೈನ್ ಇಲ್ಲ. ನಿಮಗೆ ಜನವರಿಗೆ ಮಾತಾಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ನೀವು ಜನವರಿಗೆ ಮಾತಾಡ್ತೀನಿ ಅಂತ ಏನ್ ಸೆಟ್ಲ್ ಆಗಿದೆ? ಹೈಕಮಾಂಡ್ ಹೇಳಿ ಸರ್, there is no changes ಅಂತ ಅವ್ರಿಗೆ ಹೇಳಿದೆ ಅಂತ ಅವ್ರು ಹೇಳಿದ್ದು. ಅಲ್ಲ, ಅವ್ರಿಗೆ ಹೇಳಿದಾರಂತ. ರಾಜಕೀಯದಲ್ಲಿ ಸಂಕ್ರಾಂತಿ ಫಿಕ್ಸ್ ಅನ್ನುವಂತಹ ಪ್ರಶ್ನೆಗೆ ಬಸವರಾಜ್ ಶಿವಗಂಗಾ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. 100ಕ್ಕೆ 100ರಷ್ಟು ಜನವರಿಯಲ್ಲಿ ನಾನು ಮಾತಾಡ್ತೇನೆ ಈ ಬಗ್ಗೆ ಖಂಡಿತವಾಗಿಯೂ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿಯೇ ಆಗ್ತಾರೆ ಅನ್ನುವಂಥದ್ದನ್ನ ಪುನರುಚ್ಚರಿಸಿದ್ದಾರೆ ಬಸವರಾಜ್ ಶಿವಗಂಗಾ ಅವರು. ನವೆಂಬರ್ ಆಯಿತು, ಡಿಸೆಂಬರ್ ಆಯಿತು, ಇದೀಗ ಜನವರಿ. ಶಾಸಕ ಶಿವಗಂಗಾ ಬಸವರಾಜ್ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ನಿನ್ನೆ ಡಿಕೆ ಡಿನ್ನರ್ ಅಲ್ಲಿ ಭಾಗಿಯಾಗಿದ್ರು ಶಿವಗಂಗಾ. ಡಿಕೆಶಿ ಸಿಎಂ ಆಗುವ ಸಮಯ ಬರುತ್ತೆ, ಸಿಎಂ ಆಯ್ಕೆ ಬಗ್ಗೆ ಜನವರಿಯಲ್ಲಿ ಮಾತಾಡ್ತಾನೆ ಅಂತ ಶಾಸಕ ಶಿವಗಂಗಾ ಬಸವರಾಜ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಭೆ ಅಲ್ಲ ರೀ, ಊಟ. ಅದು ಸಭೆ ಹೆಂಗಾಗ್ತದೆ? ಸಭೆ ಅಂದ್ರೆ ವೇದಿಕೆ ಹಾಕಿಸಿ ಸಂಬಂಧಪಟ್ಟಂಗೆ ಎಲ್ಲ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಸಚಿವ ಸಂಪುಟ ಸೇರ್ ಮಾಡಿದ್ರೆ ಸಭೆ. ಇದು ಊಟ ಅಷ್ಟೇ. ಊಟಕ್ಕೆ ಯಾಕೆ ನೀವು ಯಾವ್ದು ರಾಜಕೀಯ ಇಲ್ಲ. ರಾಜಕೀಯ ಮಾಡೋದ್ರೆ ಸಪರೇಟ್ ಮಾಡ್ತೀವಿ, ಅದನ್ನೇ ನಿಮಗೆ ಮುಚ್ಚಿಟ್ ಮಾಡಕ್ಕಾಗುತ್ತಾ? ನೇರವಾಗಿ ಮಾಡ್ತೀವಿ. ಮಾಡೋದು ರಾಜಕೀಯ ಮಾಡಕ್ಕೆ ಅಂತ ಬಂದ್ಮೇಲೆ ರಾಜಕೀಯ ಮಾಡೋದಂಗೆ ಇರ್ತೀವ. ಈಗ ಯಾವ ದಿನ ರಾಜಕೀಯನೇ ನಾವು ಮಾಡೋದು, ಶುರು ಮಾಡೋದಿಲ್ಲ. ನಮ್ಮ ದಿನ ರಾಜಕೀಯನೇ ಮಾಡೋದು. ಬರುತ್ತೆ, ಟೈಮ್ ಬರುತ್ತೆ, ಜನವರಿ ಮಾತಾಡ್ತೀನಿ. ಜನವರಿ ಡೆಡ್ಲೈನ್ ಸರ್? ಅದು ಯಾವ್ದು ಡೆಡ್ಲೈನ್ ಇಲ್ಲ. ನಿಮಗೆ ಜನವರಿಗೆ ಮಾತಾಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ನೀವು ಜನವರಿಗೆ ಮಾತಾಡ್ತೀನಿ ಅಂತ ಏನ್ ಸೆಟ್ಲ್ ಆಗಿದೆ? ಹೈಕಮಾಂಡ್ ಹೇಳಿ ಸರ್, there is no changes ಅಂತ ಅವ್ರಿಗೆ ಹೇಳಿದೆ ಅಂತ ಅವ್ರು ಹೇಳಿದ್ದು. ಅಲ್ಲ, ಅವ್ರಿಗೆ ಹೇಳಿದಾರಂತ. ರಾಜಕೀಯದಲ್ಲಿ ಸಂಕ್ರಾಂತಿ ಫಿಕ್ಸ್ ಅನ್ನುವಂತಹ ಪ್ರಶ್ನೆಗೆ ಬಸವರಾಜ್ ಶಿವಗಂಗಾ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. 100ಕ್ಕೆ 100ರಷ್ಟು ಜನವರಿಯಲ್ಲಿ ನಾನು ಮಾತಾಡ್ತೇನೆ ಈ ಬಗ್ಗೆ ಖಂಡಿತವಾಗಿಯೂ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿಯೇ ಆಗ್ತಾರೆ ಅನ್ನುವಂಥದ್ದನ್ನ ಪುನರುಚ್ಚರಿಸಿದ್ದಾರೆ ಬಸವರಾಜ್ ಶಿವಗಂಗಾ ಅವರು. ನವೆಂಬರ್ ಆಯಿತು, ಡಿಸೆಂಬರ್ ಆಯಿತು, ಇದೀಗ ಜನವರಿ. ಶಾಸಕ ಶಿವಗಂಗಾ ಬಸವರಾಜ್ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ.
ನಿನ್ನೆ ಡಿಕೆ ಡಿನ್ನರ್ ಅಲ್ಲಿ ಭಾಗಿಯಾಗಿದ್ರು ಶಿವಗಂಗಾ. ಡಿಕೆಶಿ ಸಿಎಂ ಆಗುವ ಸಮಯ ಬರುತ್ತೆ, ಸಿಎಂ ಆಯ್ಕೆ ಬಗ್ಗೆ ಜನವರಿಯಲ್ಲಿ ಮಾತಾಡ್ತಾನೆ ಅಂತ ಶಾಸಕ ಶಿವಗಂಗಾ ಬಸವರಾಜ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಭೆ ಅಲ್ಲ ರೀ, ಊಟ ಅದು. ಸಭೆ ಹೆಂಗಾಗ್ತದೆ? ಸಭೆ ಅಂದ್ರೆ ವೇದಿಕೆ ಹಾಕ್ಸಿ ಸಂಬಂಧಪಟ್ಟಂಗೆ ಎಲ್ಲ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಮುಖ್ಯಮಂತ್ರಿ, ಉಪಮುಖ್ಯ ಸಚಿವ ಸಂಪುಟ ಸೇರ್ ಮಾಡಿದ್ರೆ ಸಭೆ. ಇದು ಊಟ ಅಷ್ಟೇ. ಊಟಕ್ಕೆ ಯಾಕೆ ನೀವು? ರಾಜಕೀಯ ಪೀಠ ಎಲ್ಲ ಇರುತ್ತಲ್ಲ. ಯಾವ್ದು ರಾಜಕೀಯ ಇಲ್ಲ. ರಾಜಕೀಯ ಮಾಡೋದ್ರೆ ಸಪರೇಟ್ ಮಾಡ್ತೀವಿ, ಅದನ್ನೇ ನಿಮಗೆ ಮುಚ್ಚಿಟ್ ಮಾಡಕ್ಕಾಗುತ್ತಾ? ನೇರವಾಗಿ ಮಾಡ್ತೀವಿ. ಮಾಡೋದು ರಾಜಕೀಯ ಮಾಡಕ್ಕೆ ಅಂತ ಬಂದ್ಮೇಲೆ ರಾಜಕೀಯ ಮಾಡದಂಗೆ ಇರ್ತೀವ? ರಾಜಕೀಯ ಯಾವಾಗ ಶುರು ಮಾಡ್ತೀರಿ ಸರ್? ಈಗ ಯಾವ ದಿನ ರಾಜಕೀಯನೇ ನಾವು ಮಾಡೋದು? ಶುರು ಮಾಡೋದಿಲ್ಲ, ನಮ್ಮ ದಿನ ರಾಜಕೀಯನೇ ಮಾಡೋದು. ಬಹುದಿನದ ಕನಸು ನಿಮ್ಮ ನಾಯಕರು ಸಿಎಂ ಆಗಬೇಕು. ಬರುತ್ತೆ, ಟೈಮ್ ಬರುತ್ತೆ, ಜನವರಿ ಮಾತಾಡ್ತೀನಿ. ಜನವರಿ ಡೆಡ್ ಲೈನ್ ಸರ್ ಅದು? ಯಾವ್ದು ಡೆಡ್ ಲೈನ್ ಇಲ್ಲ. ನಿಮಗೆ ಜನವರಿಗೆ ಮಾತಾಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ, ಮಾತಾಡ್ತೀನಿ. ನೀವು ಜನವರಿಗೆ ಮಾತಾಡ್ತೀನಿ ಅಂತ ಏನ್ ಸೆಟ್ಲ್ ಆಗಿದೆ? ಎಲ್ಲ ಹೈಕಮಾಂಡ್ ಹೇಳಿದೆ, ದೇರ್ ಇಸ್ ನೋ ಚೇಂಜಸ್ ಅಂತ. ಅವ್ರಿಗೆ ಹೇಳಿದೆ ಅಂತ ಅವ್ರು ಹೇಳಿದ್ದು. ಅಲ್ಲ, ಅವ್ರಿಗೆ ಹೇಳಿದಾರಂತ. ರಾಜಕೀಯದಲ್ಲಿ ಸಂಕ್ರಾಂತಿ ಫಿಕ್ಸ್ ಅನ್ನುವಂತಹ ಪ್ರಶ್ನೆಗೆ ಬಸವರಾಜ್ ಶಿವಗಂಗಾ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. 100ಕ್ಕೆ 100ರಷ್ಟು ಜನವರಿಯಲ್ಲಿ ನಾನು ಮಾತಾಡ್ತೇನೆ ಈ ಬಗ್ಗೆ. ಖಂಡಿತವಾಗಿಯೂ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿಯೇ ಆಗ್ತಾರೆ ಅನ್ನುವಂಥದ್ದನ್ನ ಪುನರುಚ್ಚರಿಸಿದ್ದಾರೆ ಬಸವರಾಜ್ ಶಿವಗಂಗಾ ಅವರು. ನವೆಂಬರ್ ಆಯಿತು, ಡಿಸೆಂಬರ್ ಆಯಿತು, ಇದೀಗ ಜನವರಿ. ಶಾಸಕ ಶಿವಗಂಗಾ ಬಸವರಾಜ್ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ನಿನ್ನೆ ಡಿಕೆ ಡಿನ್ನರ್ ಅಲ್ಲಿ ಭಾಗಿಯಾಗಿದ್ರು ಶಿವಗಂಗಾ. ಡಿಕೆಶಿ ಸಿಎಂ ಆಗುವ ಸಮಯ ಬರುತ್ತೆ, ಸಿಎಂ ಆಯ್ಕೆ ಬಗ್ಗೆ ಜನವರಿಯಲ್ಲಿ ಮಾತಾಡ್ತಾನೆ ಅಂತ ಶಾಸಕ ಶಿವಗಂಗಾ ಬಸವರಾಜ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಭೆ ಅಲ್ಲ ರೀ, ಊಟ ಅದು. ಸಭೆ ಹೆಂಗಾಗ್ತದೆ? ಸಭೆ ಅಂದ್ರೆ ವೇದಿಕೆ ಹಾಕ್ಸಿ ಸಂಬಂಧಪಟ್ಟಂಗೆ ಎಲ್ಲ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಮುಖ್ಯಮಂತ್ರಿ, ಉಪಮುಖ್ಯ ಸಚಿವ ಸಂಪುಟ ಸೇರ್ ಮಾಡಿದ್ರೆ ಸಭೆ. ಇದು ಊಟ ಅಷ್ಟೇ. ಊಟಕ್ಕೆ ಯಾಕೆ ನೀವು? ರಾಜಕೀಯ ಪೀಠ ಎಲ್ಲ ಇರುತ್ತಲ್ಲ. ಯಾವ್ದು ರಾಜಕೀಯ ಇಲ್ಲ. ರಾಜಕೀಯ ಮಾಡೋದ್ರೆ ಸಪರೇಟ್ ಮಾಡ್ತೀವಿ, ಅದನ್ನೇ ನಿಮಗೆ ಮುಚ್ಚಿಟ್ ಮಾಡಕ್ಕಾಗುತ್ತಾ? ನೇರವಾಗಿ ಮಾಡ್ತೀವಿ. ಮಾಡೋದು ರಾಜಕೀಯ ಮಾಡಕ್ಕೆ ಅಂತ ಬಂದ್ಮೇಲೆ ರಾಜಕೀಯ ಮಾಡದಂಗೆ ಇರ್ತೀವ? ರಾಜಕೀಯ ಯಾವಾಗ ಶುರು ಮಾಡ್ತೀರಿ ಸರ್? ಈಗ ಯಾವ ದಿನ ರಾಜಕೀಯನೇ ನಾವು ಮಾಡೋದು? ಶುರು ಮಾಡೋದಿಲ್ಲ, ನಮ್ಮ ದಿನ ರಾಜಕೀಯನೇ ಮಾಡೋದು. ಬಹುದಿನದ ಕನಸು ನಿಮ್ಮ ನಾಯಕರು ಸಿಎಂ ಆಗಬೇಕು. ಬರುತ್ತೆ, ಟೈಮ್ ಬರುತ್ತೆ, ಜನವರಿ ಮಾತಾಡ್ತೀನಿ. ಜನವರಿ ಡೆಡ್ ಲೈನ್ ಸರ್ ಅದು? ಯಾವ್ದು ಡೆಡ್ ಲೈನ್ ಇಲ್ಲ. ನಿಮಗೆ ಜನವರಿಗೆ ಮಾತಾಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ, ಮಾತಾಡ್ತೀನಿ. ನೀವು ಜನವರಿಗೆ ಮಾತಾಡ್ತೀನಿ ಅಂತ ಏನ್ ಸೆಟ್ಲ್ ಆಗಿದೆ? ಎಲ್ಲ ಹೈಕಮಾಂಡ್ ಹೇಳಿದೆ, ದೇರ್ ಇಸ್ ನೋ ಚೇಂಜಸ್ ಅಂತ. ಅವ್ರಿಗೆ ಹೇಳಿದೆ ಅಂತ ಅವ್ರು ಹೇಳಿದ್ದು. ಅಲ್ಲ, ಅವ್ರಿಗೆ ಹೇಳಿದಾರಂತ. ರಾಜಕೀಯದಲ್ಲಿ ಸಂಕ್ರಾಂತಿ ಫಿಕ್ಸ್ ಅನ್ನುವಂತಹ ಪ್ರಶ್ನೆಗೆ ಬಸವರಾಜ್ ಶಿವಗಂಗಾ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. 100ಕ್ಕೆ 100ರಷ್ಟು ಜನವರಿಯಲ್ಲಿ ನಾನು ಮಾತಾಡ್ತೇನೆ ಈ ಬಗ್ಗೆ. ಖಂಡಿತವಾಗಿಯೂ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿಯೇ ಆಗ್ತಾರೆ ಅನ್ನುವಂಥದ್ದನ್ನ ಪುನರುಚ್ಚರಿಸಿದ್ದಾರೆ ಬಸವರಾಜ್ ಶಿವಗಂಗಾ ಅವರು. ನವೆಂಬರ್ ಆಯಿತು, ಡಿಸೆಂಬರ್ ಆಯಿತು, ಇದೀಗ ಜನವರಿ. ಶಾಸಕ ಶಿವಗಂಗಾ ಬಸವರಾಜ್ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ನಿನ್ನೆ ಡಿಕೆ ಡಿನ್ನರ್ ಅಲ್ಲಿ ಭಾಗಿಯಾಗಿದ್ರು ಶಿವಗಂಗಾ. ಡಿಕೆಶಿ ಸಿಎಂ ಆಗುವ ಸಮಯ ಬರುತ್ತೆ, ಸಿಎಂ ಆಯ್ಕೆ ಬಗ್ಗೆ ಜನವರಿಯಲ್ಲಿ ಮಾತಾಡ್ತಾನೆ ಅಂತ ಶಾಸಕ ಶಿವಗಂಗಾ ಬಸವರಾಜ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಭೆ ಅಲ್ಲ ರೀ, ಊಟ ಅದು. ಸಭೆ ಹೆಂಗಾಗ್ತದೆ? ಸಭೆ ಅಂದ್ರೆ ವೇದಿಕೆ ಹಾಕ್ಸಿ ಸಂಬಂಧಪಟ್ಟಂಗೆ ಎಲ್ಲ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಮುಖ್ಯಮಂತ್ರಿ, ಉಪಮುಖ್ಯ ಸಚಿವ ಸಂಪುಟ ಸೇರ್ ಮಾಡಿದ್ರೆ ಸಭೆ. ಇದು ಊಟ ಅಷ್ಟೇ. ಊಟಕ್ಕೆ ಯಾಕೆ ನೀವು? ರಾಜಕೀಯ ಪೀಠ ಎಲ್ಲ ಇರುತ್ತಲ್ಲ. ಯಾವ್ದು ರಾಜಕೀಯ ಇಲ್ಲ. ರಾಜಕೀಯ ಮಾಡೋದ್ರೆ ಸಪರೇಟ್ ಮಾಡ್ತೀವಿ, ಅದನ್ನೇ ನಿಮಗೆ ಮುಚ್ಚಿಟ್ ಮಾಡಕ್ಕಾಗುತ್ತಾ? ನೇರವಾಗಿ ಮಾಡ್ತೀವಿ. ಮಾಡೋದು ರಾಜಕೀಯ ಮಾಡಕ್ಕೆ ಅಂತ ಬಂದ್ಮೇಲೆ ರಾಜಕೀಯ ಮಾಡದಂಗೆ ಇರ್ತೀವ? ರಾಜಕೀಯ ಯಾವಾಗ ಶುರು ಮಾಡ್ತೀರಿ ಸರ್? ಈಗ ಯಾವ ದಿನ ರಾಜಕೀಯನೇ ನಾವು ಮಾಡೋದು? ಶುರು ಮಾಡೋದಿಲ್ಲ, ನಮ್ಮ ದಿನ ರಾಜಕೀಯನೇ ಮಾಡೋದು. ಬಹುದಿನದ ಕನಸು ನಿಮ್ಮ ನಾಯಕರು ಸಿಎಂ ಆಗಬೇಕು. ಬರುತ್ತೆ, ಟೈಮ್ ಬರುತ್ತೆ, ಜನವರಿ ಮಾತಾಡ್ತೀನಿ. ಜನವರಿ ಡೆಡ್ ಲೈನ್ ಸರ್ ಅದು? ಯಾವ್ದು ಡೆಡ್ ಲೈನ್ ಇಲ್ಲ. ನಿಮಗೆ ಜನವರಿಗೆ ಮಾತಾಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ, ಮಾತಾಡ್ತೀನಿ. ನೀವು ಜನವರಿಗೆ ಮಾತಾಡ್ತೀನಿ ಅಂತ ಏನ್ ಸೆಟ್ಲ್ ಆಗಿದೆ? ಎಲ್ಲ ಹೈಕಮಾಂಡ್ ಹೇಳಿದೆ, ದೇರ್ ಇಸ್ ನೋ ಚೇಂಜಸ್ ಅಂತ. ಅವ್ರಿಗೆ ಹೇಳಿದೆ ಅಂತ ಅವ್ರು ಹೇಳಿದ್ದು. ಅಲ್ಲ, ಅವ್ರಿಗೆ ಹೇಳಿದಾರಂತ.